ಹಲೋ ಮ್ಯಾಮ್, ನಾನು ಶ್ರೀರಾಮ್ ದೇಸಾಯಿ ಮಾತಾಡ್ತಾ ಇದ್ದೀನಿ. ಸಿ ಈಸ್ ಫಾದರ್. ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಸೆಕ್ಯೂರಿಟಿಗೆ ಗೇಟ್ ಓಪನ್ ಮಾಡೋಕ್ಕೆ ಹೇಳ್ತೀರಾ? ಸರ್, ನೀವ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದೀರಾ? ನನ್ನ ಮಗಳನ್ನ ನೋಡಬೇಕು, ಅದಕ್ಕೆ. ಸಾರಿ ಸರ್, ಇಷ್ಟೊತ್ತಲ್ಲಿ ಅಲೋ ಮಾಡೋದಕ್ಕಾಗಲ್ಲ. ಬರೀ ವಿಸಿಟಿಂಗ್ ಅವರ್ಸಲ್ಲಿ ಅಷ್ಟೇ ನೀವು ನೋಡೋಕ್ಕಾಗೋದು. ಮ್ಯಾಮ್, ಆ್ಯಕ್ಚುಲಿ ನಾನು ಸಿ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವಳು ಅಳ್ತಾ ಇದ್ಲು. ಶಿ ಇಸ್ ನಾಟ್ ಹ್ಯಾಪಿ ದೇರ್. ಇವಾಗಷ್ಟೇ ಎಲ್ಲ ರೂಮ್ಗೂ ವಿಸಿಟ್ ಮಾಡಿ ಬಂದೆ. ಶಿ ಇಸ್ ಫೈನ್. ಮ್ಯಾಮ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರ್, ರೂಲ್ಸ್ ಎಲ್ರಿಗೂ ಒಂದೇ. ನಿಮ್ಮನ್ನು ಇವಾಗ ಅಲೋ ಮಾಡೋಕ್ಕಾಗಲ್ಲ. ನಾನು ಹೇಳಿಲ್ವಾ ನಿಮಗೆ? ತಪ್ಪು ಮಾಡಿಬಿಟ್ಟೆ ಸೀತಾ. ಸೀನಾ ಈ ಸ್ಕೂಲಿಗೆ ಸೇರಿಸಲೇಬಾರ್ದಾಗಿತ್ತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ತೊಗೊಂಡಿರೋ ಡಿಸಿಷನ್ನ ನಾನೇ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಅದು ಈ ಸ್ಕೂಲ್ಗೆ ಸೇರಿಸಿದ್ನ. ಸಿಹಿ ಆರಾಮಾಗಿರ್ತಾಳೆ, ಇಷ್ಟೊತ್ತಿಗೆ ಮಲಗಿರ್ತಾಳೆ. ಪ್ಲೀಸ್ ಬನ್ನಿ ಹೋಗೋಣ. ಆಗಲ್ಲ ಸೀತಾ, ನನ್ನ ಮಗಳನ್ನ ನೋಡಿದೆ ನಾನು. I love you, Sisi. I love you too, Sisi. ಸಿಹಿ, ಏನ್ ಮಾಡ್ತಾ ಇದೀಯಾ ಇಲ್ಲಿ? ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನೀನು ಹುಷಾರಾಗಿದ್ಯಾ ಅಲ್ವಾ? ಹುಷಾರಾಗಿದ್ದೀನಿ. ಹಾಗಿದ್ರೆ ಅಪ್ಪ ಅಮ್ಮ ವಿಸಿಟಿಂಗ್ ಅವರ್ಸ್ ಅಲ್ಲಿ ಬಂದು ನಿನ್ನ ಮೀಟ್ ಮಾಡ್ತಾರೆ. ಓಕೆನಾ? ಇವಾಗ ಹೋಗಿ ಮಲ್ಕೋ. ಸಿಹಿ, ಹೇಳಿದ್ ಕೇಳು, ಹೋಗಿ ಮಲ್ಗು. ಬರ್ತಾ ಏನು? I'm on the way. ರಾಮ್, ಶ್ಯಾಮ್, how are you man? ಸೂಪರ್. ಹೇಗೋಯ್ದ್ಯಾ? ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಾ ಹೇಳು? ಫ್ಯಾಂಟಾಸ್ಟಿಕ್. ಅದು ಸರಿ, ನೀನೇ ನಿಲ್ಲಿ. ಆ್ಯಕ್ಚುಲಿ ನನ್ನ Just a second. Yeah, I'm coming. ಏನೋ ನಿನ್ನ ಕತೆ, ಯಾವಾಗ ನೋಡ್ರು ಎಮರ್ಜೆನ್ಸಿಲೇ ಇರ್ತೀಯಪ್ಪ. Yeah man, a newborn baby has some issue. ಅದಕ್ಕೆ ಸಿಟಿ ಹಾಸ್ಪಿಟಲ್ ಕಡೆ ಹೋಗ್ತಾ ಇದೆ. And by the way, ಈ ಸ್ಕೂಲ್ ಬ್ಯಾಕ್ ಸೈಡೇ ನಮ್ಮ ಮನೆ ಇರೋದು. ಅರೆ ದಿನ ನನ್ನ ಮನೆ ಕರೆಕ್ಟ್ ಆಗ್ತಾ ಇಲ್ಲ. ಚಿಲ್. Sorry, it's an emergency. I have to go. I totally understand. You please carry on. Thank you. ಆ್ಯಕ್ಚುಲಿ ನಿಂದು ಚಾಂದಿನಿದು ಬ್ರೇಕಪ್ ಆದಮೇಲೆ ನೀನು ನನ್ನ ಬಗ್ಗೆನೂ ಬೇಜಾರು ಮಾಡ್ಕೊಂಡಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಯು ಆರ್ ದ ಸೇಮ್ ರಾಮ್. ನನ್ನ ಫ್ರೆಂಡ್ಶಿಪ್ಗೂ ನಿನ್ನ ನಾದ್ನಿ ಚಾಂದ್ನಿಗೂ ಯಾವ ಸಂಬಂಧನೂ ಇಲ್ಲ. ಇನ್ಫ್ಯಾಕ್ಟ್ ನೀನು ಇಲ್ಲಿ ನನಗೆ ಸಿಕ್ಕಿರೋ ವಿಷಯನೂ ನೀನು ಅವ್ಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ಐ ವೋಂಟ್ ಟೇಕ್ ಮಚ್ ಆಫ್ ಯರ್ ಟೈಮ್. ಯು ಪ್ಲೀಸ್ ಕ್ಯಾರಿ ಆನ್. ಹೇಗೂ ಮದುವೆ ಆಗಿದೆಯಾ? ಹೆಂಡ್ತಿಂಗ್ ಕರ್ಕೊಂಡು ಮನೆಗೆ ಬರ್ಬೇಕು. ಓಕೆ? ಅಫ್ಕೋರ್ಸ್ ಕಣೋ. ಆ್ಯಂಡ್ ತಾತಂಗೆ ನಾನು ನಮ್ಸ್ಕೊಳ್ತೇಸಪ್ಪ. ಬೈ ದ ವೇ, ತಾತ ಇಸ್ ಟರ್ನಿಂಗ್ 75. ಅವ್ರ ಬರ್ತ್ಡೇಗೆ ನಿಂಗೆ ಕಾಲ್ ಮಾಡ್ತೀನಿ, ಮಿಸ್ ಮಾಡದೆ ಬರ್ಬೇಕು. ಡೆಫಿನೆಟ್ಲಿ ಐ ವಿಲ್ ಕಮ್, ಬಟ್ ನಾವು ಹ್ಯಾವ್ ಟು ಗೋ. ಶ್ಯೂರ್. ಓಕೆ, ಸಿ ಯು ಮ್ಯಾನ್. ಕ್ಯಾರಿ ಆನ್. ಟೇಕ್ ಕೇರ್. See you. ಬಾಯ್. ರಾಮ್, ನೀವೇ ಬಂದ್ಬಿಟ್ರಾ? ನೀವ್ ಬರ್ಲಿಲ್ಲ, ಅದಕ್ಕೆ ನಾನೇ ಬಂದೇನೆ. ಏನಾದ್ರು ತೊಂದರೆ ಆಗಿದೆಯಾ ಅಂತ ನೋಡಕ್ಕೆ. ಸೀತಾ, ಜಸ್ಟ್ ಸೆಕೆಂಡ್ ಮುಂಚೆ ಬರಬೇಕಾಗಿತ್ತು. ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೆ. ಫ್ರೆಂಡಾ? ಮೈ ವೆರಿ ಗುಡ್ ಓಲ್ಡ್ ಫ್ರೆಂಡ್. ಗೊತ್ತಾ, ಇದು ಡಾಕ್ಟರ್. ಕರೆಕ್ಟ್ ಅಲ್ವಾ? ನಾನು ಅವನ ಬಗ್ಗೆ ನಿಮ್ಮ ಹತ್ರ ಯಾವತ್ತೂ ಹೇಳಿರಲಿಲ್ಲ. ಆಕ್ಚುಲಿ ಬರೀ ನಾವಿಬ್ರು ಫ್ರೆಂಡ್ಸ್ ಮಾತ್ರ ಅಲ್ಲ, ನನ್ನ ತಾಯಿ ಅವನ ತಾಯಿ ಸಿಕ್ಕಾಬಟ್ಟೆ ಕ್ಲೋಸ್ ಫ್ರೆಂಡ್ಸ್. ಅವನು ಅಷ್ಟೇ ಹೇಳ್ತಿದ್ದ, ಇದೇ ಸ್ಕೂಲಿಂದ ಎಲ್ಲ ಅವ್ನ ಮನೆ ಇದೆ ಅಂತ ಹೇಳ್ತಿದ್ದಪ್ಪ. ರಾಮ್, ಒಳ್ಳೇದಾಯ್ತಲ್ಲ. ಸಿಹಿ ಬಗ್ಗೆ ಅವ್ರಿಗೆ ಹೇಳಿದ್ರ? ಸ್ಕೂಲ್ ಹತ್ರನೇ ಯಾರಾದ್ರೂ ಇದ್ರೆ ಇನ್ನ ಧೈರ್ಯ ಜಾಸ್ತಿ. ಯಾ, ಬಟ್ ಅವ್ನು ಯಾವುದೋ ಎಮರ್ಜೆನ್ಸಿಲಿದ್ದ. ಕರೆಕ್ಟಾಗಿ ಮಾತಾಡೋದಕ್ಕೂ ಟೈಮ್ ಸಿಗ್ಲಿಲ್ಲ. ಬಟ್ ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ಸಿಹಿನ ಇಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ಡೈರೆಕ್ಟ್ ಅವ್ನ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ. ಇನ್ಫ್ಯಾಕ್ಟ್ ನೀವು ಅವನ್ನ ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿ ಪಡ್ತೀರಾ. ಈ ಸಚ್ ಹಂಬಲ್ ಹ್ಯೂಮನ್ ಬೀಯಿಂಗ್. ಗೊತ್ತಾ, ಆ ವ್ಯಕ್ತಿ ಬಗ್ಗೆ ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ, ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೇನಂತೆ, ಹೇಗಿರು ತಾತನ ಬರ್ಡೇಗೆ ಅವ್ನ ಇನ್ವೈಟ್ ಮಾಡಿದ್ದೀನಿ, ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ.
ಒಳ್ಳೆ ಐಡಿಯಾ ರಾಮ್. ತಾತನ ಬರ್ತ್ಡೇಗೆ ಸಿಹಿನೂ ಬರಬೇಕು. ಆದರೆ ನಾವು ಈಗಲೇ ಪರ್ಮಿಷನ್ ಕೇಳಬೇಕು, ಇಲ್ಲಾಂದ್ರೆ ಅವ್ರು ಕಳ್ಸಲ್ಲ. ಏನು ಕಳ್ಸಲ್ಲ? ಅಟ್ ಎನಿ ಕಾಸ್ಟ್ ಸಿಹಿನ ತಾತನ ಬರ್ಡೇಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಬರ್ತಿದ್ದಾಳೆ, ಬರ್ಬೇಕಷ್ಟೇ. ಅಶೋಕ್, ನಮ್ಮನ್ನ ಇನ್ನೂ ಕರ್ದೇ ಇಲ್ಲ. ಇನ್ನು ಎಷ್ಟೊತ್ತಾಗುತ್ತೆ? ಕರೀತಾರೆ, ಆರಾಮಾಗಿರು. ನಂಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಸಮಾಧಾನ. ಒಳಗಡೆ ಹೋದ ತಕ್ಷಣನೇ ನಮ್ಮ ಮಗು ಏನಾಗಲ್ಲ. ಗೊತ್ತು ನಂಗೆ. ಈ ಅಷ್ಟಮಿಗೆ ಯಾರ್ಯಾರ ಹೊಟ್ಟೆಲಿ ರಾಧೆ ಹುಡ್ತಾರೋ, ಯಾರ್ಯಾರ ಹೊಟ್ಟೆಲಿ ಕೃಷ್ಣ ಹುಡ್ತಾರೋ, ಎಷ್ಟು ಖುಷಿ ಆಗುತ್ತಲ್ಲ. ಕೃಷ್ಣನೋ, ರಾಧೆನೋ, ರುಕ್ಮಿಣಿನೋ, ಗೌರಿನೋ, ಒಟ್ನಲ್ಲಿ ಆರೋಗ್ಯವಾಗಿರೋ ಮಗು ಹುಟ್ಟಿದ್ರೆ ಸಾಕು. ಅದು ಇಂಪಾರ್ಟೆಂಟ್. ಕರೆಕ್ಟ್. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೆಲ್ಲ ಸ್ಟ್ರೆಸ್ ಇರುತ್ತೆ ಅಲ್ವಾ ಅಶೋಕ್? ಹೊಟ್ಟೆಲಿ ಮಗು ಹೊರದಲ್ದೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬರಬೇಕು. ಕರೆಕ್ಟ್. ಹಾಗಂತ ಜಾಸ್ತಿ ಸ್ಟ್ರೆಸ್ ತಗೊಳಕ್ಕೂ ಹೋಗ್ಬಾರ್ದು. ಡಾಕ್ಟರ್ನ ಮೀಟ್ ಆಗೋಣ, ಅವರೆಲ್ಲ ಹೇಳ್ತಾರೆ. ವಾಟ್ ದ ಹೆಲ್? ಮತ್ತೆ ಅಶೋಕನ ಕರ್ಮ. ಇವ್ರಿಬ್ರೆ ನನ್ನ ಹಿಂದೆ ಬಿದ್ದಿದಾರ. ನಾನು ಹೋದ್ ಕಡೆ ಎಲ್ಲ ಬಂದು ಒಕ್ಕರ್ಸ್ಕೊಳ್ತಾರಲ್ಲ. ಒಳ್ಳೆ ಕಾಟ ಆಯ್ತು ನನಗೆ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವು ಒಳಗೆ ಹೋಗ್ಬೋದು. ಥ್ಯಾಂಕ್ ಯು.